ಕಾಲದಲ್ಲಿ ಒಂದು ಚೇತಕ್ ಸ್ಕೂಟರನ್ನು ನಾವೊಂದು ಖರೀದಿ ಮಾಡಬೇಕಾದ್ರೆ ಸುಮಾರು 1 ರಿಂದ 1.5 ವರ್ಷ 2 ವರ್ಷಗಳ ಕಾಲವರೆಗೆ ನಾವು ಫುಲ್ ಪೇಮೆಂಟ್ ಮಾಡಿ ದುಡ್ಡನ್ನು ಮುಂಗಡವಾಗಿ ಶೋರೂಮಿಗೆ ಪಾವತಿಸಿ ನಾವು 1.5 ವರ್ಷ 2 ವರ್ಷ ವೇಟ್ ಮಾಡಬೇಕಾಗಿತ್ತು. ಶಶಿ ಭಟ್ರ ಹತ್ರ ಇಷ್ಟೊಂದು ಬೈಕ್ಗಳ ಕಲೆಕ್ಷನ್ಸ್ ಇದೆ, ಇನ್ನೂ ಇದೆ. ಅದೊಂದೆರಡು ಹೊರಗಡೆ ಎಲ್ಲೋ ರಿಪೇರಿಗೆ ಅನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಅವ್ರದ್ದು ಕಲೆಕ್ಷನ್. ಜಾವಾ ಇದೆ, ಕೈನೆಟಿಕ್ ZX ಸ್ಕೂಟಿ ಇದೆ. ಇಷ್ಟರಲ್ಲಿ ನಮಗೆ ಸ್ವಲ್ಪ ವಿಶೇಷ ಆಗಿರೋದನ್ನು ನಾವು ಅವ್ರ ಬಗ್ಗೆ ಕೇಳ್ತೇವೆ. ಅದರಲ್ಲಿ ಒಂದು ಬಜಾಜ್ ಚೇತಕ್, ಅದನ್ನು ತಗೋಬರ್ತಾ ಇದ್ದಾರೆ ಕಡೆಗೆ. ಇವಾಗ ಅದರ ಬಗ್ಗೆ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತಾರೆ ಅವರು. MEG 2948 ಬಜಾಜ್ ಚೇತಕ್. ಇದನ್ನೆಲ್ಲ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ನೋಡಿದ ನೆನಪು. ಅವರು ಬಂದು ಟರ್ನ್ ಮಾಡುವುದೆಲ್ಲ ನೆನಪಿಗೆ ಬರ್ತಾ ಇದೆ. ಸರ್, ಇದು 1978ನೇ ಇಸವಿಯ ಇಂಪೋರ್ಟ್ ಚೇತಕ್ ಅಂದರೆ ಡಾಲರ್ ಚೇತಕ್ ಅಂತ ಎರಡು ರೀತಿಯಲ್ಲಿ ಇದಕ್ಕೆ ಕರೀತಾರೆ. ಯಾಕಂದ್ರೆ ಆ ಕಾಲದಲ್ಲಿ ಒಂದು ಚೇತಕ್ ಸ್ಕೂಟರ್ ಅನ್ನು ನಾವೊಂದು ಖರೀದಿ ಮಾಡಬೇಕಾದ್ರೆ ಸುಮಾರು 1 ರಿಂದ 1.5 ವರ್ಷ 2 ವರ್ಷಗಳ ಕಾಲವರೆಗೆ ನಾವು ಫುಲ್ ಪೇಮೆಂಟ್ ಮಾಡಿ ದುಡ್ಡನ್ನು ಮುಂಗಡವಾಗಿ ಶೋರೂಮಿಗೆ ಪಾವತಿಸಿ ನಾವು 1.5 ವರ್ಷ 2 ವರ್ಷ ವೇಟ್ ಮಾಡಬೇಕಾಗಿತ್ತು. ಅದಕ್ಕಾಗಿ ಇದಕ್ಕೆ ಡಾಲರ್ ಅಲ್ಲಿ ಪೇಮೆಂಟ್ ಮಾಡಬೇಕಿತ್ತು. ಡಾಲರ್ ಅಲ್ಲಿ ಪೇಮೆಂಟ್ ಮಾಡಿ ನಾವು ಕಂಪನಿಯವನಿಗೆ, ಬಜಾಜ್ ಕಂಪನಿಯವನಿಗೆ ನಾವು ವೇಟಿಂಗ್ ಪೀರಿಯಡ್. ಅದಕ್ಕಾಗಿ ಇದಕ್ಕೆ ಡಾಲರ್ ಚೇತಕ್ ಅಂತಲೂ ಕರೀತಾರೆ, ಇಂಪೋರ್ಟ್ ಚೇತಕ್ ಅಂತಲೂ ಕರೀತಾರೆ. ಇದು 1978ನೇ ಇಸವಿಯ ಚೇತಕ್ ಸ್ಕೂಟರ್. ಇದು ಎಷ್ಟು ಟ್ಯಾಂಕ್ ಕೆಪಾಸಿಟಿ ಎಷ್ಟು ಸರ್? ಪೆಟ್ರೋಲ್ 5 ಲೀಟರ್ ಟ್ಯಾಂಕ್ ಕೆಪಾಸಿಟಿ. 5 ಲೀಟರ್ ಟ್ಯಾಂಕ್ ಕೆಪಾಸಿಟಿ. ಅಂದ್ರೆ ಇದು ಆ ಟೈಮಲ್ಲಿ ಬಹಳ ಕ್ರೇಜ್ ಖಂಡಿತ. ಸ್ಟಾರ್ಟಿಂಗ್ ಸ್ಕೂಟರ್ ನಿಮಗೆ ಬಂದಂತ ನಿಮಗೆ 100cc ಸ್ಕೂಟರ್, ನಾನು ನಿಮಗೆ ಒಳಗಡೆ 50cc ಮಾಪೆಡ್ಗಳು ತೋರಿಸಿದೆ ನಿಮಗೆ. ಆ ಮಾಪೆಡ್ ನಂತರದ ಕಾಲಘಟ್ಟದ ಪ್ರಥಮವಾಗಿ ಬಂದಂತ ಸ್ಕೂಟರ್ ಇದು. ಹಾಗಾಗಿ ಇದಕ್ಕೆ ತುಂಬಾ ಡಿಮಾಂಡ್, ತುಂಬಾ ಕ್ರೇಜ್. ಬಜಾಜ್ ಅವ್ರದ್ದು ಫಸ್ಟ್ ಸ್ಕೂಟರ್. ಹೌದು, ಬಜಾಜ್ ಅವರ ಫಸ್ಟ್ ಸ್ಕೂಟರ್. ಹೌದು. ನೋಡಿದ್ರೆ ಹೆಡ್ಲೈಟ್ ಸ್ಕ್ವೇರ್ ಹೆಡ್ಲೈಟ್ ಇದ್ರದ್ದು. ಹೆಡ್ಲೈಟ್ ಸ್ಕ್ವೇರ್ ಇದೆ. ಓಕೆ, ಒಂದೊಂದೇ ಹೇಳ್ತಾ ಹೋಗ್ತೀರಾ ಅದರಲ್ಲಿ ಏನೆಲ್ಲ ವಿಶೇಷತೆ? ಸ್ಕ್ವೇರ್ ಹೆಡ್ಲೈಟ್ಗಳು. ಆಮೇಲೆ ನಂತರದ ಕಾಲಘಟ್ಟದ ಚೇತಕಗಳಿಗೆ ಇಲ್ಲಿ ಇಲೆಕ್ಟ್ರಾನಿಕ್ ಬಂದು ಇಂಡಿಕೇಟರ್ಗಳೆಲ್ಲ ಬರ್ತಾ ಇತ್ತು. ಇದರಲ್ಲಿ ಅದು ಯಾವುದೂ ಇಲ್ಲ, ಇಂಡಿಕೇಟರ್ಗಳೇ ಖಾಲಿ. ಹೌದು. ಟ್ಯಾಂಕ್ ಕೆಪಾಸಿಟಿ 5 ಲೀಟರ್. ಮತ್ತೆ ಸ್ವಲ್ಪ ಪ್ಯಾನಲ್ಗಳಲ್ಲಿ ಪ್ಯಾನಲ್ ನಲ್ಲಿ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ ಇದರಲ್ಲಿ. ಮೀಟರ್ ಚೇಂಜ್, ತುಂಬಾ ವ್ಯತ್ಯಾಸ ಇದೆ ಈ ಮೀಟರ್. ಇವಾಗದ ಚೇತಕಿನ ಸ್ಕೂಟರ್ಗೂ ಹಳೆಯ ಫಸ್ಟ್ ಬಂದಂತಹ ಚೇತಕಿನ ಸ್ಕೂಟರ್ ಮೀಟರ್ಗಳಿಗೂ ವ್ಯತ್ಯಾಸ ಇದೆ. ಇಲ್ಲಿ ಮಿರರ್ ಒಂದೇ. ಹೌದು, ಮಿರರ್ ಹಾಕಬಹುದು. ಇನ್ನೊಂದು ಇಲ್ಲಿ ಕ್ಲಾಂಪ್ ಫಿಟ್ ಮಾಡ್ಕೊಂಡು ಹಾಕಬಹುದು. ಗೇರ್ ಎಷ್ಟು? 4 ಗೇರ್. ಹೌದು, 4 ಗೇರ್. ಇದರಲ್ಲಿ ಕಬ್ಬು ಸೂಪರ್ ಅಂತ ಬಂದಿದೆ, ಇನ್ನೊಂದು ಮಾಡೆಲ್. ಅದಕ್ಕೆ 3 ಗೇರ್, 3 ಗೇರ್. ಅದು ಕಬ್ಬು ಸೂಪರ್ ಅಂತ ಬಂದಂತದ್ದು. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಕಂಡೀಷನ್ ಅಲ್ಲಿ ಇದೆಯಾ? ಹೌದು. ಒಮ್ಮೆ ಸ್ಟಾರ್ಟ್ ಮಾಡಬಹುದಾ? ಪೆಟ್ರೋಲ್ ಉಂಟಾ? ಇದೆ. ನಮ್ಮ ಹತ್ರ ಆಫ್ ಮಾಡಬೇಕಾ?